ಒಂದೇ ಮಾತರಂ ಅಂದರೆ ಇವರಿಗೆ ಯಾಕೆ ಉರಿ? ಭಾರತದ ಮಣ್ಣಿನ ಹಾಡಿಗೆ ವಿರೋಧ ಯಾಕೆ? ನಮಸ್ಕಾರ ಮಿತ್ರರೇ, ಭಾರತ ಮಾತೆಗೆ ಒಂದೇ ಮಾತರಂ ಅಂತ ನಮಸ್ಕಾರ ಮಾಡೋಕೆ ಇವತ್ತಿನ ದಿನದೊಳಗೂ ದೇಶದ ಕೆಲವೊಬ್ಬರಿಗೆ ಕಷ್ಟ ಆಗತೈತಿ ಅಂದ್ರೆ ಏನು ಅನ್ಬೇಕು ನೋಡ್ರಿ. ಕೇರಳದ MP ರಾಜಮೋಹನ್ ಉನ್ನಿತನ್ನು ಏನು ಮಾತಾಡ್ಯಾರ ಅನ್ನೋದು ಗೊತ್ತಾ? ಗುಂಡು ಹೊಡೆದ್ರೂ ಸರಿ ಕೇರಳದಾಗ ಒಂದೇ ಮಾತರಂ ಹಾಡೋಕೆ ಬಿಡಂಗಿಲ್ಲ ಅಂತಾರ. ಏನ್ಲಾ ಇವ್ರ ಮಾತು? ಈ ಮಣ್ಣಿನ ಅನ್ನ ತಿಂದು ಈ ದೇಶದ ಸಂಸತ್ತಿನಾಗ ಕೂತು ದೇಶ ಪ್ರೇಮದ ಹಾಡು ಹಾಡೋಕೆ ಅಷ್ಟೊಂದು ಉರಿ ಯಾಕ್ರಿ ನಿಮಗೆ? ಇವತ್ತು ರಾಜಮೋಹನ್ ಉನ್ನಿತನ್ ಒಬ್ಬರೇ ಅಲ್ಲ, ಇತಿಹಾಸದಾಗ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಒಂದೇ ಮಾತರಂ ಹಾಡಿಗೆ ಹೆಂಗೆಲ್ಲ ವಿರೋಧ ಮಾಡ್ಯಾರ. ಬ್ರಿಟಿಷರ ಕಾಲದಾಗ ನಮ್ಮ ದೇಶ ಪ್ರೇಮಿಗಳು ಇದೇ ಹಾಡನ್ನು ಹಾಡಿ ಅದು ಹೆಂಗೆ ಗಲ್ಲಿಗೇರ್ಯಾರ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತಾನೆ. ಹೃದಯ ವಿಶಾಲ ಮಾಡಿ ಕೇಳ್ರಿ ಸ್ನೇಹಿತರೆ. ಬ್ರಿಟಿಷರು ಒಂದೇ ಮಾತರಂಗೆ ಅಷ್ಟ್ಯಾಕೆ ಹೆದರ್ತಿದ್ರು? ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ ಬನ್ರಿ. 1875ರಾಗ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯರು ಒಂದೇ ಮಾತರಮನ್ನು ಬರೆದ್ರು. 1905ರಾಗ ಬಂಗಾಳ ವಿಭಜನೆ ಆದಾಗ ಬ್ರಿಟಿಷರ ಎದೆ ನಡಗಿಸಿದ್ದು ಇದೇ ಒಂದೇ ಮಾತರಂ. ಬ್ರಿಟಿಷರಿಗೆ ಈ ಒಂದೇ ಮಾತರಂ ಅಂದರೆ ಎಷ್ಟು ಹಡಬೆ ಹೆದರಿಕೆ ಇತ್ತಪ್ಪ ಅಂದರೆ ಅವರು ಈ ದೇಶದಾಗ ಈ ಹಾಡನ್ನು ಬ್ಯಾನ್ ಮಾಡಿಬಿಟ್ರು. ಆ ಕಾಲದಾಗ ಬಿದಿಯಾಗಿ ನಿಂತು ಯಾರಾದರೂ ಒಂದೇ ಮಾತರಂ ಮಂದಿರ ಅಂದರೆ ಬ್ರಿಟಿಷರ ಪೊಲೀಸರು ಮುಖಾಮುಖಿ ಹೊಡೆದು ಜೈಲಿಗೆ ತಳ್ತಿದ್ರು. 16 ವರ್ಷದ ಖುದಿರಾಮ್ ಬೋಸು ಕುತ್ತಿಗೆಗೆ ಪಾಸಿ ಹಗ್ಗ ಬೀಳುವಾಗ ಆ ಮಗು ನಗ್ತಾ ನಗ್ತಾ ಏನಂದಿತ್ತು ಗೊತ್ತಾ? ಒಂದೇ ಮಾತರಂ ಅಂದಿತ್ತು. ಭಗತ್ ಸಿಂಗು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನು ಗಲ್ಲಿಗೇರೋ ಮುಂಚೆ ಅವರ ಬಾಯಲ್ಲಿ ಬಂದಿದ್ದು ಇದೇ ಒಂದೇ ಮಾತರಂ ಅನ್ನೋ ಒಂದೇ ಒಂದು ಸಾಲು. ಅಷ್ಟ್ಯಾಕೆ ಬ್ರಿಟಿಷರ ಚಾಟಿ ಏಟು ತಿಂದು ತಿಂದು ಬೆನ್ನು ರಕ್ತಮಯ ಆದರೂ ನಮ್ಮ ಕ್ರಾಂತಿಕಾರಿಗಳು ಒಂದೇ ಮಾತರಂ ಅನ್ನೋದನ್ನು ಬಿಡಲಿಲ್ಲ. ಜೀವ ಕೊಟ್ಟರು, ಆದರೆ ಈ ಹಾಡನ್ನು ಕೈ ಬಿಡಲಿಲ್ಲ. ಇಂಥ ರಕ್ತ ಸಿಕ್ತ ಇತಿಹಾಸ ಐತಿ ಈ ಹಾಡಿಗೆ. ಇಷ್ಟೆಲ್ಲ ತ್ಯಾಗದ ಸಂಕೇತವಾಗಿದ್ದ ಈ ಹಾಡಿಗೆ ಆಮೇಲೆ ಏನಾಯಿತು ಗೊತ್ತಾ? ತುಷ್ಟೀಕರಣ ಮತ್ತು ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಈ ಹಾಡನ್ನು ಬಲಿ ಕೊಟ್ಟರು. ಕಾಂಗ್ರೆಸ್ ಇತಿಹಾಸದಾಗ ಯಾರ್ಯಾರು ಯಾವಾಗ ವಿರೋಧಿಸಿದ್ರು ಕೇಳ್ರಿ. 1937ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ನಾಯಕರು ಈ ಒಂದೇ ಮಾತರಂ ನಮ್ಮ ಧರ್ಮದ ವಿರುದ್ಧ ಐತಿ ಅಂತ ಗಲಾಟೆ ಮಾಡಿದರು. ಆವಾಗ ಜವಾಹರ್ಲಾಲ್ ನೆಹರು ಅವರು ಆ ದ್ವಿರಾಷ್ಟ್ರ ಸಿದ್ಧಾಂತವಾದಿ ಮೊಹಮ್ಮದ್ ಅಲಿ ಜಿನ್ನಾನ ಸಂತೋಷಪಡಿಸೋಕೆ ಈ ಹಾಡನ್ನು ಕತ್ತರಿಸಿ ಬರೀ ಮೊದಲ 2 ಸಾಲುಗಳಿಗೆ ಮಾತ್ರ ಸೀಮಿತ ಮಾಡಿದರು. ಸಂಪೂರ್ಣ ಹಾಡನ್ನು ರಾಷ್ಟ್ರಗೀತೆ ಮಾಡೋಕೆ ಹಿಂದೇಟು ಹಾಕಿದರು. ನೆಹರು ಅವರ ಪತ್ರ 1948. ಸ್ವತಂತ್ರ ಬಂದ ಮೇಲೂ ನೆಹರು ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಜನಗಣ ಮನಕ್ಕಿಂತ ಒಂದೇ ಮಾತರಂ ವಿವಾದಕ್ಕೆ ಈಡು ಮಾಡುತ್ತದೆ, ಹಾಗಾಗಿ ಜಾಗರೂಕರಾಗಿರಿ ಅಂತ ಪತ್ರ ಬರೆದರು. ಶಫೀಕುರ್ ರೆಹಮಾನ್ ಬರ್ಕ್ ಕಾಂಗ್ರೆಸ್ ಸಂಸತ್ತಿನಲ್ಲಿ ಒಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲದೆ ಹೊರಗೆ ಹೋಗಿ ಇದು ಇಸ್ಲಾಮಿಗೆ ವಿರುದ್ಧ ಅಂತ ಬಹಿರಂಗವಾಗಿಯೇ ವಿರೋಧ ವ್ಯಕ್ತಪಡಿಸಿದರು. ಇದು ಇಲ್ಲಿಗೆ ನಿಂತಿಲ್ಲ ಸ್ನೇಹಿತರೆ. ಹಮೀದ್ ಅನ್ಸಾರಿ ಮಾಜಿ ಉಪರಾಷ್ಟ್ರಪತಿ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದ್ದಾಗ ಒಂದೇ ಮಾತರಂ ಗಾಯನ ಕಾರ್ಯಕ್ರಮಗಳಿಂದ ದೂರ ಉಳಿದು ವಿವಾದ ಸೃಷ್ಟಿ ಮಾಡಿದರು. ಈಗ ಅಂದರೆ 2026ರಾಗ ರಾಜಮೋಹನ್ ಉನ್ನಿತನ್ನು ಮೋದಿ ಬಂದು ಗುಂಡು ಹೊಡೆದ್ರು ಕೇರಳದಾಗ ಪೂರ್ಣ ಒಂದೇ ಮಾತರಂ ಹಾಡಂಗಿಲ್ಲ ಅಂತ ಹೇಳಿ ತುದಿಗೆ ತಲುಪ್ಯಾರ. ಏನ್ರಿ ನಿಮ್ಮ ರಾಜಕಾರಣ? ಬ್ರಿಟಿಷರು ಬಂದೂಕಿನ ಭೀತಿ ತೋರಿಸಿ ಬಂದ್ ಮಾಡಿಸೋಕೆ ನೋಡಿದ ಹಾಡನ್ನು ಇವತ್ತು ನಮ್ಮದೇ ದೇಶದ ರಾಜಕಾರಣಿಗಳು ಒಂದೇ ಮಾತರಂ ಹಾಡಲ್ಲ ಅಂತ ಜಂಬ ಕಚ್ಕೊಳಕತ್ತಾರಲ್ಲ. ನಿಮಗೆ ನಾಚಿಕೆ ಆಗಂಗಿಲ್ಲ ಏನ್ರಿ? ಅಲ್ಲ, ಒಂದೇ ಮಾತರಂ ಅಂದರೆ ಅರ್ಥ ಏನು ಗೊತ್ತೈತೇನ್ರಿ? ಅಮ್ಮ ಭಾರತಾಂಬೆಗೆ ನಾನು ನಮಸ್ಕರಿಸುತ್ತೇನೆ ಅಂತ. ಈ ಮಣ್ಣನ್ನು, ಇಲ್ಲಿ ಹರಿಯೋ ನದಿಗಳನ್ನು, ಇಲ್ಲಿ ಬೆಳೆಯೋ ಪೈರನ್ನು ತಾಯಿ ಅಂತ ಪೂಜೆ ಮಾಡೋದು ಈ ದೇಶದ ಸಂಸ್ಕೃತಿ. ಇಲ್ಲಿ ಕೇಳಬೇಕನ್ನಿಸ್ತತಿ, ಈ ದೇಶದ ಗಾಳಿ ಕುಡಿತೀರಿ, ಈ ದೇಶದ ನೀರು ಕುಡಿತೀರಿ, ಈ ದೇಶದ ನೆಲದಾಗ ಬೆಳೆದಿದ್ದನ್ನು ತಿಂತೀರಿ, ಆದರೆ ಭಾರತ್ ಮಾತಾ ಕಿ ಜೈ ಅನ್ನೋಕೆ, ಒಂದೇ ಮಾತರಂ ಅನ್ನೋಕೆ ನಿಮಗೇನು ಬಂದೈತ್ರಿ? ಧರ್ಮದ ಹೆಸರನ್ನು ಮುಂದಿಟ್ಟುಕೊಂಡು ಮಣ್ಣಿನ ಹಾಡಿಗೆ ಅಪಮಾನ ಮಾಡೋದು ಎಷ್ಟು ಸರಿ? ತಾಯಿಗೆ ನಮಸ್ಕಾರ ಮಾಡೋಕೆ ಜಗತ್ತಿನಾಗ ಯಾವ ಧರ್ಮನೂ ಬೇಡ ಅನ್ನಂಗಿಲ್ಲ. ಅಡ್ಡ ಬರೋದು ಬರೀ ನಿಮ್ಮ ಕೊಳಕು ರಾಜಕೀಯ ಮತ್ತು ವೋಟ್ ಬ್ಯಾಂಕ್ ಬುದ್ಧಿ. ಒಂದೇ ಮಾತರಂ ಅನ್ನೋದು ಬರೀ ಸಾಲುಗಳಲ್ಲ, ಅದು ಕೋಟ್ಯಾಂತರ ಕನ್ನಡಿಗರ, ಭಾರತೀಯರ ಎದೆಯೊಳಗಿರೋ ರಕ್ತದ ಕಣಕಣದ ಶಕ್ತಿ. ನೋಡ್ರಿ ಮಿತ್ರರೇ, ರಾಜಕೀಯ ಲಾಭಕ್ಕಾಗಿ ರಾಷ್ಟ್ರೀಯ ಭಾವನೆಗಳ ಜೊತೆ ಆಟ ಆಡೋ ಇಂಥ ನಾಯಕರಿಗೆ ಪ್ರಜೆಗಳೇ ಸರಿಯಾದ ಪಾಠ ಕಲಿಸಬೇಕಾಗಿದೆ. ಯಾರು ಏನೇ ಹೇಳಿ, ಭಾರತದ ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಶಾಲೆಯಲ್ಲೂ, ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲೂ ಒಂದೇ ಮಾತರಂ ಧ್ವನಿ ಸದಾ ಮೊಳಗುತ್ತಲೇ ಇರ್ತದೆ. ಗೆಳೆಯರೆ, ಈ ವಿಡಿಯೋನ ಶೇರ್ ಮಾಡಿ ಇಂಥವ್ರಿಗೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಬಗ್ಗಿಸಿ ಬಿಡಿನು. ಅದಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೈ ಹಿಂದ್.